ಪಾವಗಡ ತಾಲೂಕು ಆಡಳಿತ ವತಿಯಿಂದ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಯ ಶಿಕ್ಷಕರ ಮಕ್ಕಳು ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಅವರುಗಳು ಮಕ್ಕಳ ಸಹ ತಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸೇರಿಕೊಂಡು ಪಠ್ಯಕ್ರಮಗಳು ಕೈಗೊಳ್ಳುವುದರಿಂದ ಉತ್ತಮ ವಿದ್ಯಾಭ್ಯಾಸ ನೀಡಬಹುದು. ಶಿಕ್ಷಕರು ಸಹ ಉತ್ತಮ ರೀತಿಯಲ್ಲಿ ಬೋಧಿಸಿ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಲು ಮುಂದಾಗಬೇಕು ಎಂದು ಶಾಸಕರು ಕರೆ ನೀಡಿದರು. ಗ್ರಾಮೀಣ ಮಟ್ಟದಲ್ಲಿ ಖಾಸಗಿ ಶಾಲೆಗಳು ತಲೆ ಹೆಚ್ಚುತ್ತಿವೆ. ಇದರಿಂದ ಸರ್ಕಾರಿ ಶಾಲೆಗಳ ಮಕ್ಕಳ ಅಂಕಿಯಲ್ಲಿ ಕುಂಠಿತಗೊಳ್ಳುತ್ತಿವೆ. ಈಗಾಗಲೇ ಮುಂದಿನ ದಿನಗಳಲ್ಲಿ ಕೆಪಿಎಸ್ಸಿ ಶಾಲೆಗಳು ಹೋಬಳಿ ಮಟ್ಟದಲ್ಲಿ ಪ್ರಾರಂಭಿಸಲು ಸರ್ಕಾರ ಎಲ್ಲಾ ರೀತಿ ಸಿದ್ಧತೆ ಮಾಡುತ್ತಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಇಷ್ಟ ಬಂದಂತೆ ಡೊನೇಷನ್ ಹಾಗೂ ಫೀಸ್ಗಳನ್ನು ವಸೂಲಿ ಮಾಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರದ ಮಾನದಂಡಗಳು ಬಗ್ಗೆ ಸ್ಥಳೀಯ ಶಿಕ್ಷಣಾಧಿಕಾರಿಗಳು ಗಮನಿಸಬೇಕಾಗಿದೆ ಎಂದರು. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲಾ ಇಲಾಖೆಗಳ ಸಚಿವರೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಮನವಿ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ದೈಹಿಕ ಶಿಕ್ಷಕರು ಹೆಚ್ಚಿನ ಶಿಸ್ತನ್ನು ಕಲಿಸಿಕೊಡಬೇಕು. ಖಾಸಗಿ ಶಾಲೆಗಳ ಮಕ್ಕಳಿಗೆ ಹೋಲಿಸಿದರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಲ್ಲಿ ಕಡಿಮೆ ಶಿಸ್ತು ಕಂಡುಬರುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದವರು ಉತ್ತಮ ಅಧಿಕಾರಿಗಳಾಗಿ ಆಯ್ಕೆಯಾಗಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಸಹ ಹೆಚ್ಚಾಗಿ ಓದಿ ಒಳ್ಳೆಯ ಉದ್ಯೋಗ ಪಡೆಯಬಹುದು ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಆಡಳಿತ ಹೆಚ್ಚಿನ ಆದ್ಯತೆ ವೇದಿಕೆಗೆ ಮೀಸಲಿಟ್ಟ ಹಿನ್ನೆಲೆಯಲ್ಲಿ ವೇದಿಕೆ ಮುಂದಿದ್ದ ಮಕ್ಕಳಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಂತಾಗಿತ್ತು. ಪಟ್ಟಣದಲ್ಲಿರುವ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ನಡೆಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದರು. ತಹಶೀಲ್ದಾರ್ ವರದರಾಜು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಮುಂದಿನ ಭವಿಷ್ಯದ ಏನು ವಿದ್ಯಾರ್ಥಿನಿಯರಿದ್ದಾರೆ ಇವರಿಗೆಲ್ಲ ನಮ್ಮ ಶಾಲಾ ಶಿಕ್ಷಕರಲ್ಲಿ ಒಂದು ಮನವಿ. ದೈಹಿಕ ಶಿಕ್ಷಕರು ಮಾರ್ಚ್ ಪಾಸ್ನಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಆಗಿದ್ರೆ ಎಷ್ಟು ನೀಟಾಗಿ ಮಾರ್ಚ್ ಪಾಸ್ ಮಾಡಿರೋರು ಅದನ್ನು ಸ್ವಲ್ಪ ನೀವು ಅರ್ಥಕೋಬೇಕು. ಯಾಕಂದರೆ ಪ್ರೈವೇಟ್ ಶಾಲೆಗಳಿಗೂ ಸರ್ಕಾರಿ ಶಾಲೆಗಳಿಗೂ ಇರೋ ವ್ಯತ್ಯಾಸ ಇದು. ನೀವು ವೆರಿ ಇಂಟೆಲಿಜೆಂಟ್ಸ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಆಗಿರ್ತೀರಾ, ಬಂದಿರ್ತೀರಾ. ನೀವು ನಮ್ಮ ದೇಶ ಈ ಮಟ್ಟಿಗೆ ಇರಬೇಕಂದ್ರೆ ಹಿಂದೆ ಎಲ್ಲ ತುಂಬ ಶ್ರದ್ಧೆಯಿಂದ ಪಾಠಗಳು ಮಾಡ್ತಾ ಇದ್ವಿ. ಈ ಸ್ಪೋರ್ಟ್ಸ್ ಅಲ್ಲಿ ನಾವು ಹಳ್ಳಿಗಳಲ್ಲೇ ಎಲ್ಲ ಕಬಡ್ಡಿ ಖೋಖೋ ಎಲ್ಲ ಆಡಿರೋರು ಹಿಂಡಾಕ್ಬಿಡ್ತಾ ಇದ್ದಾರೆ. ನಾವು ಅವಾಗ ಶೈಲಿ ಹಂಗಿ ಶಾಲೆಗಳಾದ್ರೆ ನಮ್ಮ ಪಂಚಾಯತಿಯಲ್ಲಿ 6-7 ಹಳ್ಳಿ ಕೊಡ್ತವೆ. 6-7 ಹಳ್ಳಿಗಳಲ್ಲಿರೋ ಟೀಚರ್ಸು ಅಲ್ಲಿ ಮಕ್ಕಳು ನೋಡ್ಕೊಳ್ಳೋಕ್ಕೆ ಏರಿ ಕುಗ್ಸಿದಾರಲ್ಲ ಅಡುಗೆ ಮಾಡೋರು ಎಲ್ಲ ಒಂದೇ ಕಡೆ ಆದರೆ ಒಂದು 6-7 ಜನ ಅಡುಗೆ ಮಾಡೋರು ಇರ್ತಾರೆ. ಶಿಕ್ಷಕರು ಕಮ್ಮಿ ಇಬ್ಬಿಬ್ಬರಾದ್ರು 14-15 ಜನ ಶಿಕ್ಷಕರಾಗ್ತಾರೆ. ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ಬೋದು ಮಕ್ಕಳಿಗೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಕಳೆದ ವರ್ಷನೇ ಇದನ್ನ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ರು. ಈ ವರ್ಷ ಅದಕ್ಕೆ ಅನುಮೋದನೆ ಸಿಕ್ಕಿದೆ. ಹಾಗಾಗಿ ಹಂತ ಹಂತವಾಗಿ ಕೆಪಿಎಸ್ ಶಾಲೆಗಳು ಆದರೆ ತಾಲೂಕಿನಾದ್ಯಂತ ಎಲ್ಲ ಪಂಚಾಯತಿ ಮಟ್ಟದಲ್ಲಾದರೆ ಪ್ರೈವೇಟ್ ಶಾಲೆಗಳಿಗೆ ನೋಡಿ. ಯಾಕಂದರೆ ಪ್ರೈವೇಟ್ ಶಾಲೆಗೂ ಇದಕ್ಕೇನಂದರೆ ಅವ್ರು ಇಷ್ಟ ಬಂದಂಗೆ ಫೀಸ್ ಕಲೆಕ್ಟ್ ಮಾಡ್ತಾರೆ, ಡೊನೇಷನ್ ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳ